ನಿಂಗೆ ಇವರ ಪ್ರಾಣ ಉಳಿಬೇಕು ಆದ್ರೆ ಸೈನ್ ಮಾಡಿ. ಓಕೆ ಓಕೆ ಡ್ಯಾಡ್ ಸಾರು, ಬೇಡ ಡ್ಯಾಡ್. ನಿಮ್ಮೆಲ್ಲರೂ ಪ್ರಾಣ ಮುಖ್ಯ. ಆಸ್ತಿ ಹೋದ್ರೆ ಹೋಯ್ತು. ಇವರಲ್ಲಿ ಬಂದಿದ್ದು ಗೊತ್ತಾಗ್ಬಾರ್ದು, ಸತ್ತಿದ್ದು ಗೊತ್ತಾಗ್ಬಾರ್ದು. ಹಾಗ್ ಮಾಡ್ರೋ, ಹೋಗ್ರೋ. ಲೇ ಸಕ್ಸೇನಾ, ನಾವು ಮನೆಯಿಂದ ಹೊರಟಾಗ ವಾಪಸ್ ಬರ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಅಂದ್ಮೇಲೆ ನಾವ್ ವಾಪಸ್ ಹೋಗ್ಲೇಬೇಕಲ್ಲ. ನಿನ್ಗೂ ಮೂಗಿನ ಕೆಳಗಡೆ ಮೀಸೆ ಇದೆ ತಾನೆ, ನೀನು ಒಬ್ಬ ಗಂಡ್ಸ್ ತಾನೆ. ಹಾಗಿದ್ದು ಕಳ್ಳಂತರ ಹಿಂದೆಯಿಂದ ಬಂದ್ ಫೈಟ್ ಮಾಡಕ್ ನೋಡ್ತಿದ್ಯಲ್ಲ, ನಿನ್ನಂತವ್ನ ಗಂಡ್ಸು ಅಂತ ಹೇಳಲ್ಲ ಕಣೋ. ಏಯ್ ಬಾಯ್ಸ್, ಕಾಲ್. ಬಿಡ್ಬೇಡ ರಾಮಾಚಾರಿ, ಹೊಡ್ದಾಕು. ಚಾರ ಮೇಡಮ್, ಹೋಗಿ ಮಗು ಹುಡುಕಿ ಕರ್ಕೊಂಬನ್ನಿ. ಏಯ್ ಹೇಳಮ್ಮ. ಏನ್ ಮೇಡಮ್ ಬರಿಗೈಲಿ ಬರ್ತಾ ಇದ್ದೀರಾ? ಮಗು ಎಲ್ಲಿ? ಮಗು ಅಲ್ಲೆಲ್ಲೂ ಇಲ್ಲ ರಾಮಾಚಾರಿ. ಏನೋ ಮಗು ಇಲ್ವಾ? ಏಯ್ ಎಲ್ಲ ನಮ್ಮ ಮಗು ಗೊತ್ತಿಲ್ಲ, ಹೇಳ್ಚಾ ಇಲ್ವಾ? ರಾಮಾಚಾರಿ, ಅದೇ ಆ ಸಕ್ಸೇನ ನಮ್ ಮಗು ಜೊತೆ ಎಲ್ಲೋ ತಪ್ಪಿಸ್ಕೊಂಡಿದ್ದಾನೆ ಅನಿಸ್ತಿದೆ. ನಮ್ ಮಗುಗ್ ಅವ್ನೇನಾದ್ರೂ ಮಾಡ್ಬಿಟ್ರೆ ನನಗ್ ತುಂಬಾ ಭಯ ಆಗ್ತಿದೆ ರಾಮಾಚಾರಿ. ನಿಮ್ಮಪ್ಪ ಪೇಪರ್ಸ್ಗೆಲ್ಲ ಸೈನ್ ಹಾಕೋ ತನಕ ಆ ಸೆಕ್ಷನ್ ನಮ್ಮ ಮಗುಗೆ ಏನು ಮಾಡಕ್ ಆಗಲ್ಲ. ಆದ್ರೂ ಅವನ್ನ ನಂಬಕ್ ಆಗಲ್ಲ ರಾಮಾಚಾರಿ, ಅವ್ನ್ ತುಂಬಾ ಕೆಟ್ಟವನು. ನಮ್ಮ ಮಗುನ ಇಲ್ಲಿ ಕರೆಸ್ಬೇಕು ಅಂದ್ರೆ ನಮ್ಮ ಹತ್ರ ಇರೋ ಅವನ ಮಗನ್ನ ಬಳಸ್ಕೊಳ್ಳೋಣ. ಏಯ್ ನಡಿಯಾ. ಏಯ್ ಎಲ್ಲಿದ್ಯಾ? ಎಲ್ಲೋ ಇದೆಯಾ ನೀನು? ಏಯ್ ಏಯ್ ಎಲ್ಲಿದ್ಯಾ ಹೇಳೋ. ಇನ್ ವಿಸಿಲ್ ಮಾತ್ರ ಅಲ್ಲ, ಉಸಿರು ನಿಲ್ಸ್ಬಿಡ್ತೀನಿ. ಅಚ್ಚಾ, ಏ ಹುಚ್ಚ, ಎಲ್ಲಿದ್ಯೋ? ನೀನನ್ನ ಹುಡ್ಕೊಂಡ್ ಬಂದ್ರೆ ನೀನ್ ಹೆದರ್ಕೊಂಡು ಓಡೋಗಿದ್ಯಲ್ಲ. ಡರ್ ಕ್ಯಾ ಬೋಲ್ ರೇ? ಹೆದರ್ಕೊಂಡ್ ಬಂದ? ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ ಅನ್ನೋದಾಗಿದ್ರೆ ನೀನ್ ಇನ್ನೂ ಇಲ್ಲೇ ಇರ್ತಿದ್ದೆ. ನನ್ನ ಕಾಲು ಬುಡದಲ್ಲಿ ಏಟ್ ತಿಂದು ಮಲಗಿರ್ತಿದ್ದೆ, ಹೆದರ್ಕೊಂಡು ಓಡ್ತಾ ಇರ್ಲಿಲ್ಲ. ನಮ್ಮನ್ ಹುಡ್ಕೊಂಡು ನೀವು ಅಲ್ಲಿಗೆ ಬರ್ಬಹುದು, ನಿಮ್ಮನ್ ಹುಡ್ಕೊಂಡು ನಾವ್ ಇಲ್ಲಿಗೆ ಬರ್ಬಾರ್ದಾ? ಹೇಗಿದೆ ಡೈಲಾಗು? ಹೆದರೋದಾದ್ರೆ ಆಗ್ಲೇ ಪೊಲೀಸ್ ಕೈಲಿ ಸಾಕ್ಷಿ ಜೊತೆ ಸಿಕ್ಕಾಕೊಂಡಿದ್ದೆ, ಆಗ್ಲೇ ಹೆದರ್ಲಿಲ್ಲ. ಈಗ ಹೆದರಾಕೊಂಡು ಓಡೋಗ್ತೀನ? ದಾರಿ ತಪ್ಪಿ ಎಲ್ಲಿಗೆ ಹೋಗಿದ್ಯಾ? ಬುದ್ಧಿ ಕಳ್ಸೋಕೆ, ನಿಮ್ಮನ್ನ ನನ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ. ಇವಾಗ ನೀನು ನಮ್ ಕಂಟ್ರೋಲ್ ಅಲ್ಲಿ ಇದೆಯಾ? ಯಾರು ಯಾರ್ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗ್ಬೇಕಾದ್ರೆ ಥೋಡಾ ವಿಡಿಯೋ ಕಾಲ್ ಮೇ आओ ಮೇರಿ ಜಾನ್. ಇಲ್ಲಿ ನೋಡು ಚಿನ್ನ, ನೋಡು ಸಕ್ಸೇನಾ. ಏ ಸ್ವಲ್ಪ ಗಾಂಚಾಲಿ ಮಾಡಿದ್ರೆ ಇಲ್ಲಿ ನೋಡು, ಈ ಗನ್ ಬುಲೆಟ್ಸ್ ಇವ್ರ ತಲೆ ಒಳಗಡೆ ಇರುತ್ತೆ.
ನೋಡು, ಇಷ್ಟು ಜನ ಇದ್ದಾರೆ, ಆದ್ರೂ ನನ್ನೊಬ್ನಿಗೆ ಹೇಗೆ ಭಯ ಪಟ್ರು ಅಂತ ಥಿಂಕ್ ಮಾಡ್ತಾ ಇದೀಯಾ? ವೆರಿ ಸಿಂಪಲ್. ನೋಡು, ನಿನ್ ಮಗು ತಲೆಗೆ ಗನ್ನಿಟ್ಟೆ, ಆಗ ಅವರಾದವ್ರೆ ಅವ್ರ ಕೈಯನ್ನು ಕಟ್ಕೊಂಡ್ರು. ನೋಡು, ಅಲ್ಲಿ ಒಬ್ರಿಗೆ ಏನಾದ್ರು ತೊಂದರೆ ಆದ್ರೂ ಕಮಿಂಗ್ ಟು ದ ಪಾಯಿಂಟ್, ಈಗ ಇಲ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು ಅಂದ್ರೆ ನಾನ್ ನಿನ್ಗೆ ಒಂದು ಆಪ್ಷನ್ ಕೊಡ್ತಾ ಇದ್ದೀನಿ. ಏನು ಏನ್ ಬೇಕು ನಿನಗೆ? ನನ್ಗೇನ್ ಬೇಕಾ? ಸಿಂಪಲ್, ಮಿಸ್ಟರ್ ಜಯಶಂಕರ್ ಆಸ್ತಿ, ಅದಕ್ಕೆ ಬೇಕಾದ ಪ್ರಾಪರ್ಟಿ ಪೇಪರ್ಸ್ ಎಲ್ಲ ರೆಡಿ ಇದೆ. ಅದಕ್ಕೆ ಜಯಶಂಕರ್ ಒಂದು ಗಾಂಚಾಲಿ ಮಾಡ್ದೆ ಆ ಪೇಪರ್ಗೆ ಸೈನ್ ಹಾಕ್ದ ಅಂತ ತಿಳ್ಕೊಳ್ಳಿ. ಯಾವುದೇ ರೀತಿ ತೊಂದರೆ ಇಲ್ದೆ ನನ್ ದಾರಿನ ನಾನ್ ನೋಡ್ಕೊಳ್ತೀನಿ. ಅದು ಬಿಟ್ಟು ನೀವೋ ಅಲ್ಲ ಇವ್ರೇನಾದ್ರೂ ಅತಿ ಬುದ್ಧಿವಂತಿಕೆ ತೋರ್ಸಿದ್ರೆ ಆಮೇಲೆ ಗೊತ್ತಲ್ಲ. ಏಯ್, ಏನೋ ಹೆದರ್ಸ್ತಿದ್ಯಾ? ನೈ ಆಗೋದನ್ನ ಹೇಳ್ತಾ ಇದ್ದೇನೆ, ಜಸ್ಟ್ ರನ್ನಿಂಗ್ ಕಮೆಂಟ್ರಿ. ಹಾಗೆ ನೀನು ಅಷ್ಟೇ, ನಾವ್ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನಿನ್ನ ಮಗ ಜೀವಂತವಾಗಿ ಇರಲ್ಲ. ಈ ಕಡೆ ಚೂಡು. प्लीज डैड मुझे बचा लो. ಏ ಸನ್, ನಿನ್ಗೇನು ಆಗಲ್ಲ, ನಾನಿದ್ದೀನಿ, ಧೈರ್ಯವಾಗಿರೋ. ನೋಡ, ಅಲ್ಲಿ ನನ್ನ ಮಗುನ ನನ್ನ ಕುಟುಂಬನ ಸೇಫ್ ಆಗಿ ಬಿಟ್ಟು ನೀನ್ ಇಲ್ಲಿಗೆ ಬಂದ್ರೆ ನಿನ್ ಮಗ ನಾನು ಬಿಟ್ಟು ಕಳಿಸ್ತೀನಿ. ಬ್ಲಾಕ್ ಮೇಲ್, ಇಮೋಷನಲ್ ಬ್ಲಾಕ್ ಮೇಲ್, ವೆರಿ ಬ್ಯಾಡ್, ವೆರಿ ಬ್ಯಾಡ್. ನಿನ್ ಮಗ ಜೀವಂತವಾಗಿ ಬರ್ಬೇಕು ಅಂದ್ರೆ ನಾನಿಲ್ಲಿ ಸಾಯ್ಬೇಕಾ? ಅವನ್ಗೋಸ್ಕರ ನಾನ್ ಸಾಯ್ಬೇಕಾ? ಹಲೋ ಮೈ ಡಿಯರ್, ನಾನ್ ಇಮೋಷನಲ್ ಫೂಲ್ ಅಲ್ಲಮ್ಮ. ಏನ್ ಹೇಳ್ತಾ ಇದ್ದೀರಾ? ನೋಡ್ ಮಗ, ನಾನ್ ನಿನ್ಗೆ ಒಂದು ಕೋತಿ ಕತೆ ಹೇಳ್ತೀನಿ. ಒಂದು ಕೋತಿ ಇತ್ತಂತೆ, ಕೋತಿ ಜೊತೆ ಮರಿನೂ ಇತ್ತು. ಆ ಕೋತಿ ಮತ್ತು ಮರಿ ಒಂದ್ ಟ್ಯಾಂಕ್ ಒಳಗಡೆ ಬಿದ್ದೋಯ್ತು. ಆಗ ನೀರ್ ಫಿಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆಗ ಕೋತಿ ತನ್ನ ಮರಿನ ತೊಡೆ ಮೇಲೆ ಇಟ್ಕೊಂಡ್ಲಂತೆ. ಸ್ವಲ್ಪ ಹೊತ್ತಾದ್ಮೇಲೆ ನೀರು ಇನ್ನೂ ಫಿಲ್ ಆಗಕ್ ಶುರು ಆಯ್ತು. ಅದನ್ನ ಸೊಂಟದ ಮೇಲೆ ಇಟ್ಟು, ಆಮೇಲೆ ಇನ್ನೂ ಫಿಲ್ ಆಯ್ತು ನೀರು, ಅದನ್ನ ತೆಗೆದು ತಲೆ ಮೇಲೆ ಇಟ್ಕೊಂಡ್ತಂತೆ. ಅಂದ್ರೆ ನೀವು ಬಂದನ ಸೇವ್ ಮಾಡ್ತೀರಾ ತಾನೆ? ನೋಡ್ ಮಗ, ಇಲ್ಲೇ ಇರೋದು ಟ್ವಿಸ್ಟ್. ಕೊನೆಗೆ ಆ ಕೋತಿ ಮೂತಿಗೆ ನೀರ್ ಬರಕ್ ಶುರು ಆಯ್ತು. ಆ ಮಿನಿಟ್ಗೆ ಆ ಕೋತಿ ತನ್ನ ತಲೆ ಮೇಲೆ ಇದ್ದ ಮರಿನ ಕಾಲ್ ಕೆಳಗಡೆ ಹಾಕಿ ಅದನ್ನ ಒದ್ದು ಮೇಲ್ ಬಂದು ತನ್ನ ಪ್ರಾಣನ ಉಳಿಸ್ಕೊಳ್ತು. ಅಂದ್ರೆ ಆ ಕೋತಿಗೆ ತನ್ನ ಮರಿಗಿಂತ ಪ್ರಾಣನೇ ಹೆಚ್ಚಾಗೋಯ್ತಾ ಡ್ಯಾಡ್? ಆ ಕೋತಿಗ್ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ತನ್ನ ಪ್ರಾಣಕ್ಕಿಂತ ಹೆಚ್ಚ ಬೇರೆ ಯಾರ ಪ್ರಾಣನೂ ಇಲ್ಲ. ರಾಮಾಚಾರಿ ಅಂಡ್ ಚಾರು, ನೀವು ಓವರ್ ಸ್ಮಾರ್ಟ್ ಆಗಿ ನನ್ನ ಹತ್ರ ಆಟ ಆಡ್ಬೇಡಿ. ಇವಾಗ ನಾನ್ ಹೇಳಿದ ಕೆಲ್ಸ ಆಗ್ಬೇಕು ಅಷ್ಟೆ. ನನ್ಗೆ ನನ್ನ ಮಗನ್ಕಿಂತ ಮಣಿ ಇಸ್ ಓನ್ಲಿ ಇಂಪಾರ್ಟೆಂಟ್. डैड आप क्या बोल रहे हो? ಈಗ ನಿನ್ ಫ್ಯಾಮಿಲಿ ಆಗ್ಬಿಡು. ಜಯಶಂಕರ್ ಆ ಡಾಕ್ಯುಮೆಂಟ್ಗೆ ಸೈನ್ ಮಾಡಿದ್ರೆ ನಾನ್ ಇವರೆಲ್ಲ ಡೆತ್ ಸರ್ಟಿಫಿಕೇಟ್ಗೆ ಸೈನ್ ಮಾಡೋದು ಉಳಿಯುತ್ತೆ. ಅಂಡರ್ಸ್ಟ್ಯಾಂಡ್? ಬಾಯ್. ಏಯ್, ಏಯ್ ಸಕ್ಸೇನಾ, ಈ ನಗು ತುಂಬಾ ಹೊತ್ತು ನಿನ್ ಮುಖದಲ್ಲಿ ಉಳಿಯಲ್ಲ. ಈ ನಗು ಉಳಿಯಲ್ಲ ಅಂದ್ರೆ ಇಲ್ಲಿ ಯಾರು ಬದುಕಿರೋಲ್ಲ ಅಂತ ಅರ್ಥ. ಹೇಗೆ ಅಂತ ಯೋಚನೆ ಮಾಡ್ತಾ ಇದೀಯಾ? ನಾನು ಹೀಗೆ ನಗ್ನಗ್ತಾ ಇರಬೇಕು ಅಂದ್ರೆ ನೀನ್ ಈ ಪೇಪರ್ಸ್ಗೆ ಸೈನ್ ಮಾಡಬೇಕು. ನೀನೀಗ ಸೈನ್ ಮಾಡಿಲ್ಲ ಅಂದ್ರೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಹೆಣ ಉಳ್ಳೋದು. ನೋ ಸಕ್ಸೇನಾ, ತಪ್ಪು ಮಾಡ್ತಾ ಇದೀಯ ಸಕ್ಸೇನಾ, ನೀನ್ ತಪ್ಪು ಮಾಡ್ತಾ ಇದೀಯಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಈಗ ನೀನು ಸೈನ್ ಮಾಡಿ ಕೊಟ್ರೆ ಓಕೆ, ಇಲ್ಲ ಅಂದ್ರೆ 8 7 6 5 ಇವರ ಏನು ಗುರಿ ತಪ್ತು ಅಂತ ನೋಡ್ತಾ ಇದೀಯಾ? ನೋ 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 ನೋ, ಗುರಿ ತಪ್ಪಿದ್ದಲ್ಲ, ನಾನ್ ಬೇಕು ಅಂತ ಪಕ್ಕಕ್ಕೆ ಹೊಡೆದಿದ್ದು. ಇಂಥ ಹುಚ್ಚಾಟದಿಂದ ನಿನ್ನ ಪ್ರಾಣ ಕಳ್ಕೊಂಡ್ಬೇಡ ಮೈ ಡಿಯರ್ ಡಾರ್ಲಿಂಗ್. ಸಕ್ಸೇನಾ, ಯಾರಿಗೂ ಏನೋ ಮಾಡ್ಬೇಡ. ನಿನ್ಗೆ
ಇವರೆಲ್ಲ ಪ್ರಾಣ ಉಳಿಬೇಕು ಅಂದ್ರೆ ಸೈನ್ ಮಾಡು. ನನಗೆ ಆಸ್ತಿ ಮುಖ್ಯ ಅಲ್ಲ, ಇರೋದ್ರ ಪ್ರಾಣ ಮುಖ್ಯ. ನಾನು ಸೈನ್ ಮಾಡ್ತೀನಿ. ಪಟ್ಟು ಬಿಚ್ಚೋ. ಜಯಶಂಕರ್, ಬೇಡಿ, ಸೈನ್ ಮಾಡಬೇಡಿ. ನೀವು ಸೈನ್ ಮಾಡ್ತು ಅಂತಂದ್ರೆ ಇಂಥ ಭಸ್ಮಾಸುರರು ಹುಡ್ತಾನೆ ಇರ್ತಾರೆ. ಬೇಡಿ, ಸೈನ್ ಮಾಡಬೇಡಿ, ಬೇಡಿ. ಮಿಸ್ಟರ್ ಜೈಶಂಕರ್, ನಿಂಗೆ ಇವರ ಪ್ರಾಣ ಉಳಿಬೇಕು ಅಂದ್ರೆ ಸೈನ್ ಮಾಡಿ. ಓಕೆ ಓಕೆ. ಡ್ಯಾಡ್ ಸಾಡು, ಬೇಡ ಡ್ಯಾಡ್. ನಿಮ್ಮೆಲ್ಲರೂ ಪ್ರಾಣ ಮುಖ್ಯ. ಆಸ್ತಿ ಹೋದ್ರೆ ಹೋಯ್ತು. ಸರ್ ಗಂಡನ್ ಸಿಗ್ನೇಚರ್ ಒಂದೇ ಸಾಕಾ, ಹೆಂಡತಿ ಸಿಗ್ನೇಚರ್ ಬೇಕಾ ಮಿಸ್ಟರ್ ನವ್ದೀಪ್? ಮಾನ್ಯತಾಜಿ, ಇವು ಜೈಲಿಂದ ಬಂದ್ರ? ಹೊಟ್ಟೆ ನೋವು ಅಂತ ಒದ್ದಾಡ್ ಜೈಲ್ ಹಾಸ್ಪಿಟಲ್ ವಾಸಿಯಾಗಲ್ಲ ಅಂತ ಹೊರಗಡೆ ಹಾಸ್ಪಿಟಲ್ ಸೇರ್ಸಿದ್ರು. ಅಲ್ಲಿಂದ ಎಸ್ಕೇಪ್ ಆಗಿ ಬಂದೆ. ಸ್ಮಾರ್ಟ್. ಯಾಕೆಂದ್ರೆ ನಾನು ನನ್ ಗಂಡನ್ ಸೋಲ್ ನೋಡ್ಬೇಕಾಗಿತ್ತು. ಅದಕ್ಕೆ ಇಷ್ಟೆಲ್ಲ ಆಗಿದ್ರು ನೀನ್ ಬದ್ಲಾಗಿಲ್ವಾ ಮಾಮ್? ಮನ ಪರಿವರ್ತನೆ ಆಗ್ಲಿ ಅಂತಾನೆ ಜೈಲ್ಗೆ ಹಾಕೋದು ಬೇಬಿ. ಆದ್ರೆ ಆ ಪರಿವರ್ತನೆನ ನೀವ್ ನಂಬೋದಕ್ಕೆ ಸಿದ್ಧ ಇಲ್ಲ. ನಾನ್ ಹೇಗಿದ್ದೀನಿ ಅಂತ ನೋಡೋ ಆಸಕ್ತಿ ಕೂಡ ನಿನ್ನಲ್ಲಿಲ್ಲ. ನೀನು ಒಬ್ಳು ತಾಯಿನ. ನಾನು ಒಳ್ಳೆ ತಾಯಾಗಿರ್ಬೇಕು ಅನ್ಕೊಂಡೆ, ಆದ್ರೆ ಬೇಬಿ ನೀನ್ ಅದಕ್ಕೆ ಅವಕಾಶನೇ ಮಾಡ್ಕೊಡ್ಲಿಲ್ಲ. ಅಂದ್ಮೇಲೆ ನಾನ್ ಕೆಟ್ಟ ತಾಯಿಯಾಗಿರೋದ್ರಲ್ಲಿ ತಪ್ಪೇ ಇಲ್ಲ. ಓಕೆ, ಈಗ ಮಾತುಕತೆ ನಿಲ್ಸಿ ಸೈನ್ ಮಾಡೋದಕ್ಕೆ ಏನೇನಾಗ್ಬೇಕೋ ಅದ್ರ ಕಡೆ ಗಮನ ಕೊಡಿ. That's it. ಮಿಸ್ಟರ್ ನವದೀಪ್, ನನ್ನ ಗಂಡ ಖತರ್ನಾಕ್. ಸೈನ್ ಮಾಡ್ತೀನಿ ಅಂತ ಹೇಳಿ ಏಮಾರ್ಸಿದ್ರು ಏಮಾರ್ಸ್ಬೋದು. ಬಿ ಕೇರ್ಫುಲ್. ಅದಕ್ಕೆ ಒಂದ್ ಕೆಲ್ಸ ಮಾಡೋಣ. ಹ್ಯಾಂಡ್ ಓವರ್ ದ ಗನ್ ಟು ಮೀ ಆ್ಯಂಡ್ ದ ಬೇಬಿ. ನೋಡ್ಬಿಟ್ಟು ಸೈನ್ ಮಾಡ್ಸು. ಸೈನ್ ಮಾಡಿ. ಸೈನ್ ಮಾಡು ಜಯ್.